ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣಿ ಬಾ, ಪೂಜೆ ಕೂತ್ಕೊಳ್ಳಿ. ತುಳಸಿ, ಅವಿ ಪೂರ್ಣಿ ಕೂತ್ಕೊಳ್ಳೋದೇನೋ ಸರಿ, ಆದರೆ ಹುಟ್ಟಿದ ಸೂತಕ ಕಳಿಬೇಕಲ್ವಾ? ಅದಕ್ಕೆ ನೀನು ಮಾಧವನು ಕೂತ್ಕೊಳ್ಳಿ. ಅಷ್ಟೇ ತಾನೇ, ಅವರಿಬ್ಬರ ಜೊತೆ ನಾವು ಕೂತ್ಕೋತೀವಿ. ಮಾಧವರೇ, ಓಂ ಗಣಾನಾಹಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಪಮಸ್ತ್ರವಸ್ತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪುಧಾನ ಶೃಣ್ವನ್ನೋತಿ ವಿಸ್ತೇದ ಸಾಧನಂ. ಓಂ ಗಂಗೆ ಚಾಯಮನೆ ಚೈವ ಗೋದಾವರಿ ಸರಸ್ವತಿಂ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ. ಓಂ ವಿನಾಯಕಾನ್ಮ ವಿಘ್ನರಾಜಾನ್ಮ ಗೌರೀಪುತ್ರಾನ್ಮ ಗಣೇಶನಾನ್ಮ ಸ್ಕಂದಗ್ಜಾನ್ಮ ವ್ಯಾನ್ಮ ಪೂತಾನ್ಮ. ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಮಗುಗೆ ಸ್ವಲ್ಪ ಜೇನುತುಪ್ಪ ತಿನ್ನಿಸಿ. ನಮ್ಮ ಮನೆಗೆ ನಮ್ಮಮ್ಮನೇ ದೇವರು. ನಾನು ಎಷ್ಟೋ ಕಡೆ ಪೂಜೆ ಮಾಡಿದ್ದೀನಿ, ಆದರೆ ಇದೇ ಫಸ್ಟ್ ಟೈಮ್ ತಾಯಿ ದೇವರು ಅಂತ ಹೇಳಿ. ಪುರೋಹಿತರೆ, ಈ ನಮ್ಮ ಉಗ್ರ ಪ್ರತಾಪಿ ವಿಘ್ನ ನಿವಾರಕ ವಿಘ್ನೇಶ್ವರನ ತರಹ. ಅವನು ತನ್ನ ತಂದೆ ತಾಯಿನೇ ಪ್ರಪಂಚ ಅಂತ ಅಂದ್ಕೊಂಡು ಸುತ್ತಾಕದ್ನಲ್ಲ, ಅದೇ ತರಹ ಇವನು ಕೂಡ ತನ್ನ ತಂದೆ ತಾಯಿನ ಪ್ರಪಂಚ ಅಂತ ನಂಬಿಕೊಂಡಿರೋನು. ಇವ್ರು ಹೇಳಿದ ಮಾತು 100ಕ್ಕೆ 100 ಸತ್ಯ ತಾತ. ನಮ್ಮ ಪಾಲ್ಗೆ ಇವರಿಬ್ಬರೇ ದೇವರುಗಳು. ಶುಭವಾಯಿತು. ಮಗುಗೆ ಜೇನುತುಪ್ಪ ತಿನ್ನಿಸಿ. ಇಲ್ಲಿಗೆ ಸೂತಕ ಮುಗ್ದಿದೆ. ಇದಕ್ಕೆ ಮೇಲೆ ನೀವು ಯಾವುದೇ ಶುಭ ಕಾರ್ಯ ಮಾಡ್ಕೋಬೋದು. ಮಗುವಿನ ಜಾತಕ ತುಂಬ ಅದ್ಭುತವಾಗಿದೆ. ಮಹಾಲಕ್ಷ್ಮಿ ಕಳೆ. ಹೌದು ಪುರೋಹಿತ್ರೆ, ಈ ಮಗುನ ನಾವು ಪುಟ್ಟಲಕ್ಷ್ಮಿ ಅಂತಾನೆ ಕರಿತಿದ್ದೀವಿ. ಈ ಪುಟ್ಟಲಕ್ಷ್ಮಿ ನಮ್ಮ ಮನೆಗೆಲ್ಲ ಬೆಳಕು ತಂದೋಳು, ತಾಯಿಗೆ ಮರುಜೀವ ಕೊಟ್ಟೋಳು. ತುಳಸಿಯವರು ದೇವತೆ ಅಂದಮೇಲೆ ಈ ಪುಟ್ಟಲಕ್ಷ್ಮಿ ದೇವತೆಗೆ ದೇವತೆ ಅಲ್ವಾ? ಮಾಧವರೇ, ಮೊದಲು ಪೂರ್ಣಿ ಅವಿ ಹೊರಡ್ಲಿ, ಆಮೇಲೆ ನಾವು ಹೋಗೋಣ. ಯಾಕೆ ತುಳಸಿಯವರೇ, ಎಲ್ಲರೂ ಒಟ್ಟಿಗೆ ಹೋಗ್ಬೋದಿತ್ತಲ್ಲ? ಬೇಡ, ತಂದೆ ತಾಯಿ ಮಗು ಮೊದಲು ಹೋಗ್ಲಿ, ಆಮೇಲೆ ನಾವು ಹೋದ್ರಾಯ್ತು. ಓಹ್, ಅದ ವಿಷಯ. ತಂದೆ ತಾಯಿ ಮಗು ಮಧ್ಯೆ ನಾವು ಯಾಕೆ ಅನ್ನೋ ಉದ್ದೇಶ ನಿಮ್ಮದು. ಓಕೆ. ಅವಿ, ಪೂರ್ಣಿ, ನೀವಿಬ್ರು ಮೊದಲು ಹೊರಡಿ, ನಾವು ಹಿಂದೆನೇ ಬರ್ತೀವಿ. ಯಾಕಮ್ಮ, ಎಲ್ಲರೂ ಒಟ್ಟಿಗೆ ಹೋಗ್ಬೋದಲ್ವಾ? ಏನವಿ, ನಾವು ಗಂಡ ಹೆಂಡತಿ ಜೊತೆಗೆ ಬರಬಾರ್ದಾ? ನಿಮ್ಮ ಜೊತೆನೇ ಬರಬೇಕಾ? ಓ ಹಾಗ, ಸರಿ. ಹಾಗಾದ್ರೆ ನೀವಿಬ್ರು ಆರಾಮಾಗಿ ಬನ್ನಿ, ನಾವು ಹೋಗಿರ್ತೀವಿ. ಪುಣ್ಯ ಹೊರಡೋಣ. ಸರಿ ತಾತ, ಬರ್ತೀವಿ. ಸಿರಿ, ಸಂಧ್ಯಾ, ಮೈದ್ನ ಹೋಗಿ ಬರ್ತೀವಿ. ನಿಮಗೆ ಮಗು ನೋಡಬೇಕು ಅನಿಸ್ದಾಗ್ಲೆಲ್ಲ ಅಲ್ಲಿಗೆ ಬಂದ್ಬಿಡಿ. ಅದನ್ನ ಹೇಳಬೇಕಾ? ಮಗುನ ನೋಡಬೇಕು ಅಂತ ಅನ್ಸಿದ ತಕ್ಷಣ ಕಣ್ಣು ಮುಚ್ಚಿಬಿಡೋಷ್ಟರಲ್ಲಿ ಅಲ್ಲಿಗೆ ಬಂದ್ಬಿಡ್ತೀವಿ. ಆದರೆ ಮಗು ತುಂಬ ದಿನ ಅಲ್ಲೇ ಇರಬಾರ್ದು. ನೀವು ಮಗುನ ಇಲ್ಲಿಗೆ ಕರ್ಕೊಂಡು ಬರಬೇಕು. ಸರಿ, ಬರ್ತೀವಿ. ಅಲ್ಲಮ್ಮ, ನೀವಿಬ್ಬರು ಅವ್ರ ಜೊತೆಲೇ ಹೋಗ್ಬೋದಾಗಿತ್ತಲ್ಲ, ಯಾಕೆ ಇಲ್ಲೇ ಉಳ್ಕೊಂಡ್ರಿ? ಪೂರ್ಣಿ ತಾಯ್ತನದ ಸುಖನ, ಆ ಜವಾಬ್ದಾರಿನ ಸಂಪೂರ್ಣವಾಗಿ ಅನುಭವಿಸ್ಲಿ ಅನ್ನೋದೇ ತುಳಸಿಯವರ ಉದ್ದೇಶ. ಅದಕ್ಕೆ ಸಾಧ್ಯವಾದಷ್ಟು ಮಗುವಿನಿಂದ ದೂರನೇ ಇದ್ದಾರೆ. ನಿನ್ನ ಉದ್ದೇಶ ಏನೋ ಸರಿ ತುಳಸಿ,
ಆದರೆ ಮಗುವಿನ ಬಗ್ಗೆ ಆಸೆ ಹಂಬಲ ನಿನಗಿಲ್ವಾ? ಇಲ್ಲ ಮಾವ, ಆ ಮಗು ಹುಟ್ಟಿರೋದೇ ಪೂರ್ಣಿಗೋಸ್ಕರ. ಎಂಥ ದೊಡ್ಡ ಮನಸ್ಸು ತಾಯಿ ನಿಂದು. ಆ ಭಗವಂತ ನಿನಗೆ ಒಳ್ಳೇದು ಮಾಡ್ತಾನಮ್ಮ. ಬರ್ತೀವಿ ತಾತ. ಮಾವ ಬರ್ತೀವಿ. ಪಾಪು, ಪುಟ್ಟ, ಪುಟ್ಟಿ ಬರ್ತೀವಿ. ಮಾ ಹುಷಾರು, ತುಂಬ ಆಯಾಸ ಮಾಡ್ಕೋಬೇಡಿ. ತುಳಸಿಯವ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಆ ಮಗುವನ್ನು ಎಷ್ಟು ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಷ್ಟೇ ಸೂಕ್ಷ್ಮವಾಗಿ ನಾನು ತುಳಸಿಯವರನ್ನ ನೋಡ್ಕೋತೀನಿ. ಆಗ್ಬೋದಾ? ಇನ್ನೇನು ಚಿಂತೆ ಇಲ್ಲ. ಅವಿ ಅಣ್ಣ ಮತ್ತೆ ಪೂರ್ಣಿ ಅತ್ತಿಗೆ ಜೊತೆ ಒಂದು ಮಗು, ಇಲ್ಲಿ ಅಪ್ಪನ ಜೊತೆ ಇನ್ನೊಂದು ಮಗು, ಮನೆ ತುಂಬ ನಗು. ಒಟ್ನಲ್ಲಿ ಹ್ಯಾಪಿ ಫ್ಯಾಮಿಲಿ. ಮಾವ ಹಾಂ ಬರ್ತೀವಿ. ಆಯ್ತು, ಇರಲಿ. ಬರ್ತೀವಿ ತಾತ. ಆಯಿತು ಮಾಧವ. ಅತ್ತಿಗೆ ಮತ್ತೆ ಪಾಪು ಮನೆ ಒಳಗೆ ಬಂದಾಯ್ತು. ಮನೇಲಿಂದ್ಮೇಲಿಂದ ಹಬ್ಬನೇ. ಡ್ಯಾಡ್ ಮಾಮ್ ಒಳಗೆ ಬರ್ಬೇಕಷ್ಟೆ. ಬನ್ನಿ ತೋರಿಸ್ತೇನೆ. ಅದೇ ಅದಕ್ಕೆ ಡ್ಯಾಡ್ ಮಾಮ್ ಬರ್ಬೇಕಿತ್ತಲ್ವಾ, ಅದಕ್ಕೆ ಕಾಯ್ತಿದ್ವಲ್ಲ, ಅದನ್ನ ನಿಮಗೆ ಹೇಳಿದೆ ಅಷ್ಟೆ. ಶಾರ್ವರಿ, ಎಲ್ಲೂ ಹೋಗ್ತಿದ್ಯಾ? ಅಣ್ಣ ಅತ್ತಿಗೆಗೂ ಆರತಿ ಮಾಡಿ ಒಳಗೆ ಕರ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.